नो भवत्वर्यमा शन्ध इन्द्रो बृहस्पतिः शन्नो विष्णुरुक्रमः नमो ब्रह्म नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ओम शांति शांति शांति। अथ कृष्ण यजुर्वेदीय तैत्तिरीयोपनिषदि भृगुवल्ली तत्र दशमोऽनुवाकः। ओम सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ ಕೊನೆಯವಲ್ಲಿ ಭೃಗುವಲ್ಲಿ, ಅದರಲ್ಲಿಯೂ ಕೂಡ ಕೊನೆಯ ಅನುವಾಕ 10ನೇ ಅನುವಾಕ, ಅದರಲ್ಲಿಯೂ ಕೂಡ ಕಟ್ಟ ಕಡೆಯ ಮಂತ್ರ. ನಾವು ಈಗ ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು ಈ ಒಂದು ಈ ತೈತ್ತಿರೀಯೋಪನಿಷತ್ತು ಅಂತ ಏನಿದೆ, ಆ ಇಡೀ ಉಪನಿಷತ್ತಿನ ಕಟ್ಟ ಕಡೆಯ ಮಂತ್ರ. ಜ್ಞಾನಿಯಾದವನು ಹೇಗೆ ಒಂದು ಉದ್ಗಾರ ಇರುತ್ತೆ, ಅವನು ಉದ್ಗಾರ ಗಾನ ಮಾಡ್ತಾನೆ. ಏತತ್ಸಾವಗಾಯನ್ನಾಸ್ತೆ ಅಂದ್ರೆ ಸಾಮ ಅಂದ್ರೆ ಅರ್ಥವೇನು, ಇವನ್ನೆಲ್ಲ ಹೇಳಿದ್ದಾಯ್ತು. ಈಗ ಅವನ ಒಂದು ಉದ್ಗಾರ ಅಂತ ಇದೆಯಲ್ಲ, ಅದರ ಒಂದು ಸ್ವರೂಪ ಹೇಗಿರುತ್ತೆ ಅಂತಕ್ಕಂಥದ್ರ ತಿಳಿಸಿ ಈ ಒಂದು ಉತ್ಕೃಷ್ಟವಾದ ಉಪನಿಷತ್ತನ್ನ ಮುಕ್ತಾಯ ಮಾಡ್ತಾರೆ. ನೋಡೋಣ. ಮಂತ್ರವನ್ನು 2 ಬಾರಿ ಪಾರಾಯಣ ಮಾಡಿ, 1 ಬಾರಿ ಸಾಕು, ಟೈಮ್ ಆಗಿದೆ, 1 ಬಾರಿ ಸಾಕು. ಈ ಭಾಷ್ಯ ಭಾಗ ನೋಡೋಣ. ಯಾಕೆ ಇದರಲ್ಲಿ ಅಂಥದ್ದೇನು ವಿಶೇಷವಾದ ವಿಷಯಗಳು ಅಂಥದ್ದೇನಿಲ್ಲ. ಕೇವಲ ಒಂಥರ ಇದು ಈ ಉಪಸಂಹಾರ ರೂಪವಾಗಿದೆ ಮತ್ತು ಫಲಶ್ರುತಿಯ ರೂಪವಾಗಿದೆ. ಆದ್ದರಿಂದ 1 ಸಾರಿ ಸಾಕು ಅಂತ ಅಂದ್ಕೊಂಡಿದ್ದೇನೆ. ಓಂ ಹಾವು 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 ಅಹಮನ್ನಮಹಮನ್ನಮಹಮನ್ನಂ ಅಹಮನ್ನಾದೋಹಮನ್ನಾದೋಹಮನ್ನಾದ ಅಹಗ್ಗಿಶ್ಲೋಕಕೃತಹಗ್ಗಿಶ್ಲೋಕಕೃತಹಗ್ಗಿಶ್ಲೋಕಕೃತ ಅಹಮಸ್ತಿ ಪ್ರಥಮಜಾರುತಾಸ್ಯ पूर्वं देवेभ्यो अमृतस्य नाभायि यो मा ददाति स इदेव मा वाह अहमन्नमन्नमदन्तमाद्मि अहं विश्वं भुवनमभ्यभवां सुवर्णज्योतिः ॐ इति कृष्ण यजुर्वेदीय तैत्तिरीयोपनिषदि भृगुवल्ली. कृष्ण यजुर्वेदीय तैत्तिरीयोपनिषत् समाप्ता. ओम सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಈ ಒಂದು ಮಂತ್ರದಕ್ಕೆ ಏನು ಈ ಒಂದು ಉದ್ಗಾರ ಇದೆಯಲ್ಲ, ಅದಕ್ಕೆ ಏನರ್ಥ, ಅದನ್ನೆಲ್ಲ ಭಾಷ್ಯಕಾರ ಏನು ಹೇಳ್ತಾರೆ ಅದನ್ನು ನೋಡೋಣ. ಕಥಂ ಹಾವು 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 ಅಹೋ ಇತ್ಯಸ್ಮಿನ್ನರ್ಥೆ ಅತ್ಯಂತ ವಿಸ್ಮಯ ಖ್ಯಾಪನಾರ್ಥಂ. ಅವನು ಈ ಸಾಮವನ್ನ ಗಾನ ಮಾಡುತ್ತಾ ಅದನ್ನು ಖ್ಯಾಪನ ಮಾಡುತ್ತಾ ಇರ್ತಾನೆ ಅಂತ ಹೇಳಿದ್ರು ಹಿಂದಿನ ಮಂತ್ರದಲ್ಲಿ. ಹೇಗೆ, ಏನಂತ ಮಾಡ್ತಾನೆ ಅಂತಂದ್ರೆ ಅದನ್ನು ಹೇಳ್ತಾ ಇದ್ದಾರೆ. ಹಾವು ಹಾ ಅಂತಕ್ಕಂಥದ್ದು ಶ್ರುತ, 3 ಮಾತ್ರ ಕಾಲದಿಂದ ಹೇಳಿ ಹೂ ಅಂತಕ್ಕಂಥ. ಏನು ಅಂತಂದ್ರೆ ಇದು ಏನರ್ಥ ಸೂಚಿಸುತ್ತೆ ಅಂದ್ರೆ,
ಆ ಹೋ ಅಂದ್ರೆ ಹೋ ಅಂತ ಆಶ್ಚರ್ಯ ದ್ಯೋತಕ ಓಹೋ ಅಂತಕ್ಕಂಥದ್ದು, ಅಹೋ ಅಂತಕ್ಕಂಥ ಇವೆಲ್ಲ ಆಶ್ಚರ್ಯ ಸೂಚಕ ಇದೆ. ಈ ಆಶ್ಚರ್ಯ ಸೂಚಕವಾದ ಅರ್ಥದಲ್ಲಿ ಇದು ಪ್ರಯೋಗವಾಗಿದೆ. ಅದು ಎಂಥ ಆಶ್ಚರ್ಯ, ಅತ್ಯಂತ ವಿಸ್ಮಯ ಖ್ಯಾಪನಾರ್ಥಂ. ಅತ್ಯಂತವಾದ ವಿಸ್ಮಯ, ಅತ್ಯಂತವಾದ ಒಂದು ಆಶ್ಚರ್ಯ. ಓಹೋ, ಯಾಕೆ ಅತ್ಯಂತವಾದ ಆಶ್ಚರ್ಯ ಇದು? ಯಾಕೆ ಅಂತಂದ್ರೆ ಈ ಸ್ಥಿತಿಗೂ ಮತ್ತೆ ಹಿಂದೆ ಇದ್ದ ಸ್ಥಿತಿಗೂ ಕೂಡ ಏನು ತಮಃ ಪ್ರಕಾಶವತ್, ಕತ್ತಲೆ ಬೆಳಕಿನಂತೆ ವಿರೋಧ. ಸ್ವಲ್ಪ ವಿರೋಧ ಅಲ್ಲ, ಕತ್ತಲೆ ಬೆಳಕಿನಂತೆ. ಮತ್ತು ಮಂಜು ಮತ್ತು ಅಗ್ನಿಯಂತೆ. ಹೀಗೆ ವಿರೋಧವಾಗಿರುವುದರಿಂದ ಓಹೋ, ಆ ಸ್ಥಿತಿಯಲ್ಲಿ ನಾನು ಇದ್ನಲ್ಲ, ಇವಾಗ ಈ ಸ್ಥಿತಿಯಲ್ಲಿ ಇದ್ದೇನೆ, ಆಗಲೂ ನಾನು ಆ ಸ್ಥಿತಿಯಲ್ಲಿ ಇರುವುದಿಲ್ಲ, ಏನೋ ತಪ್ಪು ತಿಳ್ಕೊಂಡ್ಬಿಟ್ಟಿದ್ನಲ್ಲ ಇಂಥ ಇವೆಲ್ಲ ಒಂದು ಆಶ್ಚರ್ಯದಿಂದ, ಅತ್ಯಂತ ವಿಸ್ಮಯದಿಂದ ಇವನು ಹೇಳ್ತಾನೆ. ಆ ಅತ್ಯಂತ ವಿಸ್ಮಯ ಅರ್ಥವನ್ನು ಸೂಚಿಸುವುದಕ್ಕಾಗಿ ಈ ಹಾವು ಅಂತಕ್ಕಂಥ ಪದ ಬಂದಿದೆ. ಏನು ವಿಸ್ಮಯ ಅಂದ್ರೆ, ಅಂಥ ವಿಸ್ಮಯ ಏನಾಗುತ್ತೆ ಅಂತಂದ್ರೆ, ಒಂದು ಎರಡಕ್ಕೂ ಸ್ಥಿತಿಗೆ ವಿರುದ್ಧ ಇನ್ನೊಂದು. ಇಲ್ಲೇನು ಹೇಳ್ತಾನೆ ಅದನ್ನೇ ಹೇಳ್ತಾ ಇದ್ದೇನೆ ನೋಡಿ. ಏನು ವಿಸ್ಮಯ, ಏನು ಕಪ್ಪುದರಸ ವಿಸ್ಮಯ ಅಂದ್ರೆ ಉಚ್ಯತೆ ಹೇಳ್ತೇವೆ ಅಂದ್ರೆ, ಅದ್ವೈತ ಆತ್ಮ ನಿರಂಜನೋಪಿ ಸನ್ ಅಹಮೇವ ಅನ್ನಂ ಅನ್ನಾದಶ್ಚ. ನಾನು ಅದ್ವೈತನಾದ ಆತ್ಮನಾಗಿದ್ದೇನೆ ಅಂದ್ರೇನು? ಎಲ್ಲರ ಸ್ವರೂಪನಾದ ಆತ್ಮನ ಸ್ವರೂಪ, ಎಲ್ಲರ ಸ್ವರೂಪನಾಗಿದ್ದೇನೆ. ನನಗಿಂತ ಭಿನ್ನವಾಗಿ ಯಾವ ಬೇರೆಯ ಒಂದು ತತ್ವವೂ ಕೂಡ ಇರುವುದಿಲ್ಲ ಎಂಬುದಾಗಿ ಏಕಮೇವಾದ್ವಿತೀಯತ್ವ ಇದನ್ನ ತಿಳಿಯ ಹೇಳ್ತಕ್ಕಂಥದ್ದು. ಇವನು ಹೇಗಿರ್ತಾನೆ? ನಿರಂಜನೋಪಿ ಸನ್. ಇವನಿಗೆ ಯಾವ ನಿರಂಜನ, ಅಂಜಂದ್ರೆ ಅಂಜು ಲೇಪೆ ಅಂತ, ಅಂಟು ಅಂತ. ಯಾವ ವಿಧವಾದ ಅಂಟು ಇವನಿಗೆ? ಅಂಟು ಅಂತ ಇರ್ಬೇಕಾದ್ರೆ ಎರಡನೇ ವಸ್ತು ಅಂತ ಇದ್ರೆ ತಾನೇ ಅಂಟು ಅಂತ ಬರೋದು. ಎಣ್ಣೆ ತುಪ್ಪ ಅಂತ ಇದ್ರೆ ಅಂಟು ಅಂತ ಬರುತ್ತೆ, ಯಾವ ಇದುವೇ ಇಲ್ಲ ಅಂತ ಅಂಟಿನಿಂದ ಬರುತ್ತೆ. ಆದ್ದರಿಂದ ಹೀಗೆ ಅದ್ವೈತ ಆತ್ಮ ಎಂಬುದಾಗಿ ತಿಳಿದುಕೊಂಡಾತನು ಏನಾಗಿರ್ತಾನೆ? ನಿರಂಜನ, ಯಾವುದರ ಲೇಪವೂ ಇಲ್ಲ, ಏಕಮೇವಾದ್ವಿತೀಯ ಆಗಿದ್ದಲ್ಲ. ಅದಕ್ಕೋಸ್ಕರ ಹಾಗಿದ್ದರೂ ಕೂಡ ಏನು? ಅಹಮೇವ ಅನ್ನಂ ಅನ್ನಾದಶ್ಚ, ನಾನೇ ಅನ್ನವೂ ಆಗಿದ್ದೇನೆ ಅನ್ನಾದವೂ ಆಗಿದ್ದೇನೆ ಅಂಥೇಳಿ ಇದೆಲ್ಲ ಹಿಂದೆ ಹೇಳಿರ್ತಾರೆ. ಅನ್ನ ಅಂದ್ರೆ ಏನು, ಅನ್ನಾದ ಅಂತ ಹೇಳಿದ್ರು, ಅದಕ್ಕೆ ಮುಂದೆ ಹೊಟ್ಟೋದು ಅನ್ನವೂ ಆಗಿದ್ದೇನೆ, ಅನ್ನವನ್ನು ತಿನ್ನುವವನು ಭೋಕ್ತಾನೇ ಆಗಿದ್ದೇನೆ ಅಂಥೇಳಿ. ಮತ್ತೆ ಅಷ್ಟೇ ಅಲ್ಲ, ಅಹಮೇವ ಕಿಂಚ ಅಹಮೇವ ಶ್ಲೋಕಕೃತ್, ನಾನೇ ಶ್ಲೋಕಕೃತ್ತಾಗಿದ್ದೇನೆ ಅಂದ್ರೇನು? ಆ ಶ್ಲೋಕಕ್ಕೆ ನಾನು ಕರ್ತೃವಾಗಿದ್ದೇನೆ. ಏನು ಶ್ಲೋಕ ಅಂದ್ರೇನು? ನಾವು ಹೇಳ್ತೇವಲ್ಲ ಆ ಶ್ಲೋಕವ, ಅದು ಇಲ್ಲಿ ಹೇಳ್ತಾ ನೋಡಿ. ಶ್ಲೋಕೋ ನಾಮ ಅನ್ನಾದಯ ಸಂಘಾತಃ. ಶ್ಲೋಕ ಅಂದ್ರೇನು? ಎರಡೇ ತಾನೇ ಇರ್ತಕ್ಕಂಥದ್ದು. ಒಂದು ಅನ್ನ, ತಿನ್ನಲ್ಪಡ್ತಕ್ಕಂತಹ ವಸ್ತು, ಒಂದು ಅನ್ನಾದ, ತಿನ್ನುವವನು. ಎರಡೇ, ಕರ್ತೃ ಮತ್ತೆ ಕರ್ಮ. ಇದಕ್ಕೆ ಸಂಬಂಧಪಟ್ಟಿದ್ದು ಕ್ರಿಯೆ ಬೇಕು, ಅದು ಬೇರೆ. ಅದು ಕರ್ತೃ ಕರ್ಮ ಎರಡು ತತ್ವ. ಹೀಗೆ ಎಲ್ಲ ಇರ್ತಕ್ಕಂಥದ್ದು. ಈ ಎರಡರ ಒಂದು ಸಂಘಾತ ಅಂದ್ರೇನು? ಎರಡರ ಒಂದು ಸಮೂಹ, ಜೊತೆ, ಎರಡನ್ನು ಸೇರಿಸಿ ಹೇಳ್ತಕ್ಕಂಥ ಸಂಘಾತ, ಅದರ ಸಮೂಹ ಸೇರಿಸ್ತಕ್ಕಂಥದ್ದು. ಇದನ್ನ ಈ ಎರಡನ್ನು ಮಾಡ್ತಕ್ಕಂಥವನು ನಾನು. ಅವನು ಮಾಡಬೇಕಾದ್ರೆ, ಇದೆಲ್ಲ ಮಾಡಬೇಕಾದ್ರೆ ಏನಾಗಿರ್ಬೇಕು? ಅವನು ಚೇತನವಾನ್, ಅವನು ಚೈತನ್ಯ ಸ್ವರೂಪನಾಗಿರಬೇಕು. ಯಾಕೆಂದ್ರೆ ಜಡ ತತ್ವದಿಂದ ಸಾಧ್ಯವಿಲ್ಲ ಇದು. ಹೀಗಾಗಿ ಚೇತನವಂತನಾಗಿದ್ದೇನೆ. ಮತ್ತು ಅನ್ನಸ್ಯೈವ ಪರಾರ್ಥಸ್ಯ, ಅನ್ನಾದ ಅರ್ಥಸ್ಯ ತತಃ ಅನೇಕಾತ್ಮಕಸ್ಯ ಪಾರಾರ್ಥ್ಯೇನ ಹೇತುನ ಸಂಘಾತ ಕೃತ ಅಂತ. ಇಲ್ಲಿ ಏನು ಮಾಡ್ತಾರೆ? ನಾನೇ ನನಗಾಗಿ ಅಥವಾ ಮತ್ತೊಬ್ಬನಿಗಾಗಿ ಇರ್ತಕ್ಕಂತಹ ಅನ್ನಾದ. ಮತ್ತೊಬ್ಬ ಯಾರು? ಅನ್ನಾದ.
ಇನ್ನೊಬ್ಬ ಯಾರು ತಿನ್ನಲ್ಪಡ ಒಂದು ಅನ್ನಾದ ಈ ತಿನ್ನುವವನು ಕರ್ತೃ, ಇನ್ನೊಂದು ಕರ್ಮ, ಎರಡು ಅಲ್ವೇ. ಇದು ಅನ್ನಾದನಿಗಾಗಿ. ಮತ್ತೊಬ್ಬ ಯಾರು ಅನ್ನಾದನ, ಒಂದು ತನಗೆ ಕರ್ತೃ, ಇನ್ನೊಂದು ಅನ್ನಾದನಿಗೆ ಆಗಿದ್ದುಕೊಂಡಿರ್ತಕ್ಕಂಥ ಆ ಅನ್ನ ಇದೆಯಲ್ಲ ತಿನ್ನಲ್ಪಡ್ತಕ್ಕಂಥದ್ದು, ಅದೇನಾಗಿದೆ, ಎರಡಕ್ಕೂ ಯಾವ ಭೇದವೂ ಇಲ್ಲ. ಹೀಗಿದ್ದರೂ ಕೂಡ ಅದೇನಾಗಿದೆ, ಅನೇಕಾತ್ಮಕವಾಗಿದೆ. ಅನ್ನ ಏನು, ಅನ್ನ ಒಂದು ಅಂತ ತೀರ್ಮಾನ. ಎಷ್ಟೋ ಎಲ್ಲ ಯಾವುದು ಈ ಒಂದು ಈ ಭೋಜನಕ್ಕೆ ಯಾವುದು ಅರ್ಹವಾಗಿದೆಯೋ ಅದೆಲ್ಲವೂ ಕೂಡ ಅನ್ನ ಅಂತಲೇ ಅರ್ಥ. ಅನ್ನ ಅಂದರೆ ಎಲ್ಲ ಭೋಗ್ಯ ವಸ್ತು, ಎಲ್ಲವೂ ಅನ್ನ. ಇದೆಷ್ಟಿದೆ ಭೋಗ್ಯ ವಸ್ತು, ಅಯ್ಯೋ ಅನೇಕಾತ್ಮ, ಅಯ್ಯೋ ಅನೇಕಾತ್ಮಕವಾಗಿದೆ. ಮತ್ತು ಇವೆಲ್ಲ ಇರತಕ್ಕಂಥದ್ದು ಯಾರಿಗೆ, ಮತ್ತೊಬ್ಬರಿಗಾಗಿ ಭೋಗ್ಯ ವಸ್ತು, ಬೇರೆಯವರಿಗೆ. ಈ ಒಂದು ಕಾರಣದಿಂದ ಏನಾಗಿದೆ, ಇದರ ಸಂಘಾತ ಅಂದ್ರೇನು, ಇದನ್ನೆಲ್ಲ ಒಟ್ಟಿಗೆ ಸೇರಿಸುವವನು ನಾನೇ ಅಂದ್ರೇನು, ಇದರರ್ಥ ಯಾವುದು ಅನ್ನ, ಯಾವುದು ಅನ್ನಾದ, ಯಾರು ಅನ್ನ, ಯಾರು ಅನ್ನ, ಯಾವುದು ಅನ್ನಾದ ಯಾರು, ಇವರಿಗೆ ಅನ್ನವನ್ನ ಹೇಗೆ ಕೊಡಬೇಕು, ಎಷ್ಟು ಕೊಡಬೇಕು, ಎಲ್ಲಿ ಕೊಡಬೇಕು, ಎಲ್ಲವನ್ನೂ ಕೂಡ ನಿರ್ಧಾರ ಮಾಡಿ ಅವನ್ನೆಲ್ಲ ಒಟ್ಟುಗೂಡಿಸಿ ಅದನ್ನ ಫಲದಾತೃವು ನಾನೇ ಅಂತ ಹೇಳಿ, ಇವೆಲ್ಲ ಇನ್ನೇನಿಲ್ಲ, ಎಲ್ಲವೂ ಸರ್ವಾತ್ಮಕ, ಎಲ್ಲವೂ ನಾನೇ ಆಗಿದ್ದೇನೆ ಅಂಥೇಳಿ ಇಲ್ಲಿ 3 ಬಾರಿ ಹೇಳಿದೆಯಲ್ಲ. ಇದು ಯಾವುದನ್ನ, ಈ ಮಂತ್ರದಲ್ಲಿ ಈ 3 ಸಾರಿ ಇದನ್ನ ಅಹಮನ್ನ ಅಂತದ್ದು, ಅಹಮನ್ನಾದೋ 3 ಸಾರಿ ಅಂತ ಹೇಳಿ ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಈ 3 ಸಾರಿ ಹೇಳಿರ್ತಕ್ಕಂಥದ್ದು ಒಂದು ವಿಸ್ಮಯ ಖ್ಯಾಪನಾರ್ಥಂ, ಅಂದ್ರೆ ಅತ್ಯಂತ ಆಶ್ಚರ್ಯ. ಯಾವತ್ತೂ ಕೂಡ ಕರ್ತೃ ಕರ್ಮ ಒಂದಾಗುವುದಕ್ಕೆ ಸಾಧ್ಯವಿಲ್ಲ. ಆದರೆ ಇಲ್ಲಿ ಏನಾಗಿದೆ, ಎರಡಕ್ಕೂ ಯಾವ ಭೇದವೇ, ಯಾಕೆ ಸರ್ವಾತ್ಮನಾಗಿರುವುದರಿಂದ. ಹಾಗಾಗಿ ಅತ್ಯಂತ ವಿಸ್ಮಯ ಭರಿತನಾಗಿ ಇದನ್ನ ಹೇಳ್ತಾ ಇದ್ದಾನೆ ಉದ್ಗಾರ. ಯಾಕೆ ಅಂತಂದ್ರೆ, ಅನ್ನ ಅಂತ ಇದೆ ನೋಡಿ, ಇದಕ್ಕೇನು, ಇದಕ್ಕೆ ಫಲದಾತೃ ಅಂತ ಹೇಳಿ, ಯಾವ ಅನ್ನವನ್ನ ಎಷ್ಟು ಯಾರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನ ಯಾರು ಮಾಡ್ತಾರೆ, ನಾನೇ ಮಾಡ್ತಕ್ಕಂಥವನು. ಇದು ಒಂದು ಉದ್ಗಾರ. ಇದೇ ಉದ್ಗಾರವನ್ನ ಹಿಂದೆ ಹೇಳಿದ್ದೆ. ಇದು ಈ ದೇವಿ ಸೂಕ್ತ ಅಂತ ನಾವೆಲ್ಲ ಪ್ರಸಿದ್ಧವಾಗಿದೆಯಲ್ಲ, ಎಲ್ಲರೂ ಹೇಳ್ತಾರೆ ನೋಡಿ. ಆದರೆ ಅದರ ಅರ್ಥ ಗೊತ್ತಿಲ್ಲ. ಈಗ ತಾನೇ ಸಾರ್ ಹೇಳಿದ್ರು, ನಾವೇನೋ ತಂತ್ರ ಹೇಳ್ತೀವಿ, ಅರ್ಥ ಗೊತ್ತಿರಲ್ಲ ಅಂತ. ಈ ದೇವಿ ಸೂಕ್ತ ಎಷ್ಟು ಮಟ್ಟಕ್ಕಿದೆ ನೋಡಿ. ಇದೆಯಲ್ಲ, ಇದು ಕರ್ತೃವು ನಾನೇ, ಭೋಕ್ತೃವು ನಾನೇ, ಪ್ರತಿಯೊಂದು ನಾನೇ, ಇಂದ್ರನು ನಾನೇ, ಚಂದ್ರನು ನಾನೇ, ಇದರ ಸರ್ವಾತ್ಮ ಭಾವ ಇದೆಯಲ್ಲ, ಇದನ್ನ ಯಾರು ಉದ್ಗಾರ, ಇದು ಬ್ರಹ್ಮಜ್ಞಾನಿಯ ಉದ್ಗಾರ ಇದು, ಹೌದು ತಾನೆ. ಹೀಗೆ ಬ್ರಹ್ಮಜ್ಞಾನಿ ಅಂತಂದ್ರೆ ಏನಾಯಿತು, ಸಾಮಾನ್ಯವಾಗಿ ಅದು ಪುರುಷ ಪ್ರಧಾನವಾದ ವಾಕ್ಯ. ಬ್ರಹ್ಮಜ್ಞಾನಿ ಅಂತ ಹೇಳಿಬಿಡ್ತಾರೆ, ಪುಲ್ಲಿಂಗ ಅದು. ಆದರೆ ಈ ಸ್ತ್ರೀಲಿಂಗದಲ್ಲಿ ಇಲ್ವೋ ಇದು ಅಂತಂದ್ರೆ, ಸ್ತ್ರೀಲಿಂಗದಲ್ಲೂ ಇದೆ. ಯಾಕೆ, ವಾಗಾಂಭ್ರಣಿ ಎಂಬತಕ್ಕಂಥ ಒಬ್ಬ ಸ್ತ್ರೀ ಏನು ಮಾಡಿದ್ರು, ವೇದಾಂತವನ್ನ ಅಭ್ಯಾಸ ಮಾಡಿ, ವೇದಾಂತವನ್ನ ಅಧ್ಯಯನ ಮಾಡಿ, ಕಡೆಗೆ ವೇದಾಂತ ವಾಕ್ಯಗಳ ಒಂದು ತಾತ್ಪರ್ಯವನ್ನು ಕಂಡುಕೊಂಡು ಆ ಏಕಮೇವಾದ್ವಿತೀಯತ್ವವನ್ನ ಅನುಭವಕ್ಕೆ ತಂದುಕೊಂಡಳು. ಯಾವಾಗಲೋ ವೇದಗಳ ಕಾಲದಲ್ಲಿ, ಋಗ್ವೇದ ಕಾಲದಲ್ಲಿ, ಋಗ್ವೇದ ಅದು ಎಷ್ಟು ವರ್ಷ ಆಯಿತು ಯಾರಿಗೆ ಗೊತ್ತು, ಆಗ ತಂದುಕೊಂಡು ಬಿಟ್ಟು ಏನು ಹೇಳಿದ್ಲು ಅವಳು, ಅಪ್ಪನ ಹತ್ರ ಬಂದ ತಕ್ಷಣ ಆ ದೇವಿ ಸೂಕ್ತ ಅಲ್ಲಿಂದ ಪ್ರಾರಂಭ. ಅಹಂ ರುದ್ರೇ ಬಿರ್ವಸ ಭಿಚ್ಚರಾಂ ಯಹಮಾಚಿತ್ತೇ ಋತ ವಿಶ್ವದೇವೈ ಅಹಂ ಮಿತ್ರ ವರುಣೋ ಬಾಭಿರ್ಮ್ಯಹಮಿಂದ್ರಾಗ್ನಿ ಅಹಮಶ್ವಿನೋಭ. ನಾನೇ ಇಂದ್ರ, ನಾನೇ ಚಂದ್ರ, ನಾನೇ ಅಶ್ವಿನ ದೇವತೆಗಳು ಅಂತ ಇಲ್ಲೇನು ಹೇಳಿದ್ದಾರೆ, ಎಲ್ಲೂ ನಾನೇ ಆಗಿದ್ದೇನೆ ಅಂತ ಹೇಳಿದಾರಲ್ಲ, ಎಲ್ಲವೂ ನಾನೇ ಆಗಿದ್ದೇನೆ ಅಂತ ಅಲ್ಲೂ ಕೂಡ ಅವಳು ಇದನ್ನೇ ಹೇಳಿದ್ದಾರೆ. ಅದು ಅಲ್ಲಿ ಬಂದಿರತಕ್ಕಂಥದ್ದು. ಯಾಕೆ ಅದಕ್ಕೆ
ಒಂದು ಯಾತಕ್ಕೆ ವಿಶೇಷ ಅಂದರೆ ಅಲ್ಲಿ ಅವಳು ಸ್ತ್ರೀ. ಅಲ್ಲಿ ಏನಾಯಿತು, ಸ್ತ್ರೀಗೆ ಬ್ರಹ್ಮಜ್ಞಾನದಲ್ಲಿ ಪುರುಷನಿಗೆ ಎಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಅಥವಾ ಅದಕ್ಕಿಂತಲೂ ಹೆಚ್ಚು ಅಧಿಕಾರವನ್ನು ವೇದಗಳಲ್ಲೇ ಕೊಟ್ಟು ಬಿಟ್ಟಿದ್ದಾರೆ. ಅಂದರೆ ಇವತ್ತೊಂಥರ ಇಲ್ಲಾರೆ ಅವ್ರಿಗೆ ಅಧಿಕಾರ ಎಲ್ಲ ವೇದ ಪಾರಾಯಣ ಮಾಡಿಕೊಡೋದು ಅದು ಅದೆಲ್ಲ ಯಾವಾಗಂತೂ ಗೊತ್ತಿಲ್ಲ ನನಗೆ, ಇದೆ ಇಲ್ಲ ಅಂತಲ್ಲ. ಆದರೆ ಇದನ್ನು ನೋಡಿದಾಗ ಏನು ಅನಿಸುತ್ತೆ, ವಾಗಾಂಭಣಿ ಅವಳ ಸ್ತ್ರೀ ಅವಳು ಇರಲಿ, ಅದು ಬೇರೆ ವಿಚಾರ. ಹೀಗೆ ಆ ಉದ್ಗಾರ ಈ 3 ಬಾರಿ ಹೇಳ್ತಕ್ಕಂಥದ್ದು ಆಶ್ಚರ್ಯವನ್ನು ಉಂಟು ಮಾಡೋದಕ್ಕೆ. ಮತ್ತು ಅಹಮಸ್ತಿ ಭವಾನಿ ಪ್ರಥಮೋತ್ತ ಮತ್ತೆ ಅಷ್ಟೇ ಅಲ್ಲ, ನಾನು ಮೊದಲು ಹುಟ್ಟಿದ ಹಿರಣ್ಯಗರ್ಭ ಅವನು ಏನವನು ಅಂತಂದ್ರೆ ನೋಡಿ, ಋತಸ್ಯ ಸತ್ಯಸ್ಯ ಮೂರ್ತಸ್ಯ ಅಂದ್ರೆ ಋತಕ್ಕೂ ಮತ್ತು ಸತ್ಯಕ್ಕೂ ಅಂದ್ರೆ ಏನು, ಋತಕ್ಕೂ ಸತ್ಯಕ್ಕೂ ಏನು, ಮೂರ್ತ ಅಮೂರ್ತವಾಗಿರತಕ್ಕಂತಹ ಈ ಒಂದು ಪಂಚಭೂತಗಳಲ್ಲಿ ಏನಾಗಿದೆ, 2 ಆಕಾಶ ವಾಯು ಅಂತಕ್ಕಂಥದ್ದು ಅಮೂರ್ತ ಸ್ವರೂಪ, ಇವೆಲ್ಲ ಮೂರ್ತ ಸ್ವರೂಪ. ಇದನ್ನೇ ಇದೇ ತೈತ್ರಿಯದಲ್ಲಿ ಹಿಂದೆ ಏನನ್ನು ಹೇಳಿದ್ದಾರೆ, ಸಚ್ಚತ್ಯಚ್ಚಾಭವತ್, ಇವನು ಸತ್ತೂ ಆದನು ಮತ್ತೆ ತ್ಯತ್ತೂ ಆದನು. ಸತ್ತು ತ್ಯತ್ ಅಂದ್ರೆ ಏನು, ಸತ್ತು ಮೂರ್ತ ಅಮೂರ್ತ ಅಂತ ಅರ್ಥಕ್ಕಂಥ. ಸತ್ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಮೂರ್ತ ರೂಪ, ತ್ಯತ್ ಅಂದ್ರೆ ನಮ್ಮ ಕಡೆ ಗೋಚರವಾದ ಅಮೂರ್ತ ರೂಪ. ಇದನ್ನು ಹಿಂದೆ ಹೇಳಿದ್ವಿ. ಇರಲಿ, ಮೂರ್ತಾಮೂರ್ತ ಜಗತ್ತ ದೇವ, ಈ ಒಂದು ಜಗತ್ತಿನ ದೇವೇಭ್ಯಶ್ಚ ಎಲ್ಲ ದೇವಾದಿದೇವತೆಗಳಿಂದಲೂ ಕೂಡ ಮೊಟ್ಟ ಮೊದಲು ಯಾರು ಹುಟ್ಟಿದವು, ಹಿರಣ್ಯಗರ್ಭ ಬ್ರಹ್ಮ. ಏನು, ಅವನೇ ನಾನಾಗಿದ್ದೇನೆ ಅಂಥೇಳಿ ಅಮೃತಸ್ಯ ನಾಭಾಯಿ ಅಂತ ಇದೆ. ಇದು ಈ ಸಾಮವೇದ ಒಂದು ಪ್ರಕಾರ. ಇದಕ್ಕೇನು ಹೇಳ್ತಾರೆ, ಸ್ತೋಭ ಅಂತ ಹೇಳ್ತಾರೆ. ಅದೇನು, ಈ ಸಾಮವೇದ ಮಂತ್ರನ ನಾವು ಈ ಮಂತ್ರ ಹೇಳೋ ಹಾಗೆ ಹ್ರಸ್ವ ದೀರ್ಘ ಸ್ವರಿತ ಮತ್ತು ದೀರ್ಘ ಸ್ವರಿತ ಅಂತ ಇನ್ನೊಂದು, ಇಷ್ಟೇ ಸ್ವರ ಅಲ್ಲ. ಸಾಮವೇದದಲ್ಲಿ 7 ಸ್ವರಗಳು ಉಂಟು. ಇಲ್ಲಿರ್ತಕ್ಕಂಥದ್ದು 3 ಸ್ವರ, ಬೇರೆದಲ್ಲಿ ಸ್ವರಿತ ದೀರ್ಘ ಸ್ವರಿತ ಇದ್ರೂ ಕೂಡ ಅದು ಸ್ವರಿತದ ಭೇದವೇ, ಅದು 3 ಹ್ರಸ್ವ ದೀರ್ಘ ಸ್ವರಿತ ಅಂತಕ್ಕಂಥ. ಆದರೆ ಸಾಮವೇದದಲ್ಲಿ 7 ಸ್ವರಗಳು ಬೇಡ, ಹಾಗಾಗಿ ಅದು ಸಂಗೀತಕ್ಕೆ ಮೂಲ ಸ್ಥಾನ ಅಂತ ಹೇಳ್ತಾರೆ. ಇರಲಿ, ಹೀಗಾಗಿ ಅಲ್ಲೇನು ಮಾಡ್ತಾರೆ, ಸ್ತೋಭ ಅಂತ. ಏನು ಸ್ತೋಭ ಅಂದರೆ ಈ ಎಳೀತಕ್ಕಂಥದ್ದು, ಅಜ್ಞಾಯ ಏನು ಎಳಿತಾರೆ, ಅದಕ್ಕೆ ನಮಗೆ ಆ ಸ್ವರ ಬರೋದಿಲ್ಲ, ನಾವು ಅಧ್ಯಯನ ಮಾಡಿಲ್ಲ. ಸಾಮವೇದ ಹೇಳ್ತಾರಲ್ಲ, ಕೇಳಿರ್ಬೇಕು, ಸುಮ್ಮನೆ ಎಳಿತಾ ಆ ಸ್ತೋಭ ಅಂತ. ಅದು ಅದಕ್ಕೆ ನಾಭಾಯಿ ಅಂತಕ್ಕಂಥ ನಾಭಿಹಿ ಅಂತಂತ. ಅದನ್ನು ನಾಭ ಏನೋ ಒಂದು ವಿಧವಾಗಿ ಹೇಳ್ತಾರೆ. ನಾವು ಹೇಳಬಾರದು ಅದಕ್ಕೆ, ನಮಗೆ ಗೊತ್ತಿಲ್ಲ ಹೇಳೋದಕ್ಕೆ. ಒಟ್ಟಲ್ಲಿ ಅದನ್ನು 2 ಸಪ್ತಸ್ವರದಲ್ಲಿ ಹೇಳ್ತಾರೆ. ನಾಭಿ ಅಂತ ಅರ್ಥ ಅಷ್ಟೇ. ಮತ್ತೆ ನಾಭಿ ಅಮೃತತ್ವಸ್ಯ ನಾಭಿ ಅಂದ್ರೇನು, ನಾಭಿ ಅಂತಂದ್ರೆ ಮಧ್ಯಭಾಗ ಅಂತ ಅಷ್ಟೆ. ಮಧ್ಯಭಾಗವಾಗಿದ್ದೇನೆ ಅಂದ್ರೆ ಈ ಅಮೃತ ಅಂತ ಇದೆಯಲ್ಲ, ಅಮೃತಸ್ಯ ಅಮೃತಕ್ಕೆ ಮಧ್ಯಭಾಗ ಅಂದ್ರೇನು, ಪ್ರಧಾನವಾದ ಒಂದು ಭಾಗ. ಮತ್ತೆ ಮತ್ಸಂಸ್ಥಂ ಅಮೃತತ್ವಂ ಪ್ರಾಣಿನಾಂ ಇತ್ಯರ್ಥ. ಅಂದ್ರೆ ಈ ಪ್ರಾಣಿಗಳಿಗೆ ಅಮೃತತ್ವಂ, ಪ್ರಾಣಿನಾಂ ಅಮೃತತ್ವಂ, ಪ್ರಾಣಿಗಳ ಅಮೃತತ್ವ. ಪ್ರಾಣಿಗಳಿಗೆ ಏನು ಅಮೃತತ್ವ ದೊರಕಬೇಕೋ ಅದೆಲ್ಲ ಏನಿದೆ, ಎಲ್ಲಿದೆ ಅದು, ಅದೆಲ್ಲ ಎಲ್ಲಿದೆ ಗೊತ್ತೇನೋ, ನನ್ನ ಮತ್ಸಂಸ್ಥಂ, ನನ್ನಲ್ಲಿ ಇರತಕ್ಕಂಥದ್ದು ಅಂತ ಹೇಳಿ. ಇದೆಲ್ಲ ಯಾತಕ್ಕೆ ಹೇಳಿದ್ದಾರೆ ಅಂದ್ರೆ, ನನಗಿಂತ ಭಿನ್ನವಾದ ಒಂದು ದ್ವಿತೀಯವಾದ ಯಾವುದೇ ತತ್ವವಾಗಲಿ ಇಲ್ಲ, ತತ್ವವಾಗಲಿ ಕಾರ್ಯವಾಗಲಿ ಯಾವುದೂ ಇಲ್ಲ ಅಂತ ಸೂಚನೆಗೋಸ್ಕರ ಇದೆಲ್ಲ ಉಪಲಕ್ಷಣಾರ್ಥವಾಗಿ ಹೇಳಿರ್ತಕ್ಕಂಥದ್ದು. ಈ ಅಮೃತಕ್ಕೆ ನಾನು ಮಧ್ಯಭಾಗವಾಗಿದ್ದೇನೆ, ಮತ್ತೆ ಆ ಅಮೃತತ್ವದ ಒಂದು ಪ್ರಾಣಿಗಳ ಎಲ್ಲ ಅಮೃತತ್ವ ಇದೆ, ಅದೆಲ್ಲವೂ ಕೂಡ ಯಾರು, ನನ್ನ ಮತ್ಸಂಸ್ಥ, ನನ್ನಲ್ಲಿ ಇದೆ, ನನ್ನ ಅಧೀನದಲ್ಲಿ. ಇವೆಲ್ಲ ನನಗಿಂತ ಭಿನ್ನವಾಗಿ ಯಾವುದೂ ತತ್ವ ಇಲ್ಲ ಅಂತಕ್ಕಂಥದ್ದು. ಇದು
ಇಷ್ಟು. ಇನ್ನು ಮುಂದಿನ ಭಾಗವನ್ನು ಮುಂದಿನ ಒಂದು ಭಾಗದಲ್ಲಿ ನೋಡೋಣ. ಮುಂದಿನ ವಾರ ಇದು ಮುಕ್ತಾಯವಾಗ್ಬಿಡುತ್ತೆ. ಮುಂದಿನ ಭಾಗದಲ್ಲಿ ಮುಕ್ತಾಯ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.